ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ ಆರ್5 ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ನಿಷ್ಪಕ್ಷಪಾತ, ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಇಂದೇ ಆರ್5 ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ. ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೋಡಿರಿ. ಈಗಾಗಲೇ ನಮ್ಮ ಅಗ್ನಿ ಮಾಧ್ಯಮದವರಿಗೆ ಗೊತ್ತಿರೋ ಸಂಗತಿ, ಈಗ 15 ತಾಲೂಕು ಅಂದರೆ ಪಂಚಾಯತ್ ಮೀಸಲಾತಿ ಹೋರಾಟಕ್ಕೆ ಬಹಳ ದೊಡ್ಡ ಶಕ್ತಿ ಕೊಟ್ಟಂತ ನಿರಂತರವಾಗಿ ನಾವು ಮಳೆಗೌಡರು, ಗೌಡ್ಲಿಂಗಾಯ್ತು, ದೀಕ್ಷಲಿಂಗಾಯ್ತು, ಈ ಭಾಗ ಚತುರ್ಷ ನಮ್ಮನ್ನ ಕ್ರಿಯೇಟ್ ಸೇರಿಸಬೇಕು, ಎಲ್ಲಾ ಲಿಂಗಾಯತಗಳ ಪಂಗಡನ್ನು ಶಿಫಾರಸು ಮಾಡ್ಬೇಕಂತ ಹೇಳಿ 4 ವರ್ಷ ಹೋರಾಟ ಮಾಡ್ತಾ ಹೋಗಿ ಇವತ್ತಿನ ಕರ್ನಾಟಕದ ಸರ್ಕಾರ ಹೋರಾಟಕ್ಕೆ ಯಾವುದೇ ರೀತಿಯ ಇಲ್ಲ. ನಾವು ಕಳೆದ 2 ವರ್ಷಗಳು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಬಂದು ಯಾವುದಕ್ಕೆ ಕಿಮ್ಮತ್ತು ಹೋಗಿಲ್ಲ. ನಮ್ಮ ವಕೀಲರ ಮೂಲಕ ಪ್ರಯತ್ನ ಪಟ್ಟಾಗ ವಕೀಲರ ಹೋರಾಟಕ್ಕೆ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿ ಮೊನ್ನೆ ಮಾತುಕತೆ ಕರೆಸಿದ್ರು. ನಮ್ಮ ಹಿರಿಯ ಎಲ್ಲ ವಕೀಲರು ತುಂಬಾ ಸಮರ್ಥವಾಗಿ ಮಾತಾಡಿದರು. UA ಮೀಸಲಾತಿಗೆ ಕೊಡಲಿಕ್ಕೆ ಸಂವಿಧಾನಬದ್ಧತೆ ಅವಶ್ಯಕತೆ ಇದೆ, ಯಾಕೆ ಕೇಳ್ತಿದ್ದೀವಿ, ಕೊಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಬಹಳ ಚೆನ್ನಾಗಿ ಮಾಡ್ಕೊಂಡು ಅದು ಮುಖ್ಯಮಂತ್ರಿ 2 ತಾಸು ಚರ್ಚೆ ಮಾಡಿದ್ದೇವೆ, ಯಾವುದೇ ಸ್ಪಂದನೆ ನೀಡಲಿಲ್ಲ. ಕೊನೆಗೆ ಭರವಸೆ ಕೊಡ್ರಿ, ಇಷ್ಟದಿಂದ ಮಾಡ್ತೀವಿ ಅಂತ ಒಂದು ಟೈಮ್ ಕೊಡೋದು, ಟೈಮು ಸಹ ಕೊಡಲಿಲ್ಲ. ಕೊನೆಗೆ ನಮ್ದು 2A ಬೇಡ, ಹಿಂದಿನ ಸರ್ಕಾರ 2Dನೂ ಕೊಡಲ್ಲ ಅಂತಂದ್ರೆ ಕೊನೆ ಪಕ್ಷ OBC ಆದ್ರೆ ರೆಕಮೆಂಡ್ ಮಾಡಲಿ ಅಂತಂದ್ರೆ ಅದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಸಿಗಲಿಲ್ಲ. ಅವತ್ತೇ ನಮ್ಮೆಲ್ಲ ವಕೀಲರು ತೀರ್ಮಾನ ಮಾಡಿದ್ರು, ಬೆಳಗಾವಿ ಬಂದೇ ಬರ್ತಾರೆ, ಒಂದು ಪ್ರತಿಭಟನೆ ಮಾಡಬೇಕಂತ. ಆ ಉದ್ದೇಶಕ್ಕೆ ನಾಳೆ 15ನೇ ತಾರೀಕು 10 ಗಂಟೆಗೆ ಮಂಗಳವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ನಮ್ಮ ವಕೀಲರ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮ ಶಾಲೆಗಳು, ಸುಮಾರು 5,000 ರೈತರು ಟ್ರ್ಯಾಕ್ಟರ್ ಮೂಲಕವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಮೂಲಕ ಆಗಿರ್ತಕ್ಕಂಥ ಅನ್ಯಾಯವನ್ನು ನಮ್ಮನ್ನು ಏನು ನಿರ್ಲಕ್ಷ್ಯ ಮಾಡುವಂಥ ಸರ್ಕಾರ ಧೋರಣೆಯನ್ನು ಖಂಡಿಸುವಂಥ ಹೋರಾಟ ಮಾಡಲಾಗ್ತದೆ. ಈ ಹೋರಾಟ ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷ, ಯಾವುದೇ ಸರ್ಕಾರ ವಿರುದ್ಧ ಅಲ್ಲ. ನಮಗಾಗಿರುವಂಥ ಅನ್ಯಾಯ, ನಮ್ಮನ್ನು ನಿರ್ಲಕ್ಷ್ಯ ಮತ್ತು ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ. ಆ ಕಾರಣಕ್ಕೆ ಮೀಸಲಾತಿಯನ್ನು ಪಡೆಯಲೇಬೇಕೆಂಬ ಉದ್ದೇಶಕ್ಕೋಸ್ಕರ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಮಂಡಿಸುವಂತಿದ್ದರ ಒಳಗೆ ಸರ್ಕಾರ ಏನು ನಿರ್ಲಕ್ಷ್ಯ ಮಾಡಿದೆ ಅದನ್ನು ಖಂಡಿಸಬೇಕು ವಿರುದ್ಧವಾಗಿರ್ತಕ್ಕಂಥ ಹೋರಾಟಕ್ಕೆ ಈಗಾಗಲೇ ಕರೆ ಕೊಡಲಾಗಿದೆ. ಹಾಗಾಗಿ ನಾಡಿನ ಎಲ್ಲ ಜನತೆ ಮನೆಗೊಬ್ಬರಂತೆ ತಮ್ಮ ತಮ್ಮ ಸ್ವಂತ ವಾಹನ ಮೂಲಕವಾಗಿ, ರೈತರು ತಮ್ಮ ತಮ್ಮ ಸ್ವಂತ ಟ್ರ್ಯಾಕ್ಟರ್ ಮೂಲಕವಾಗಿ ಆ ಐತಿಹಾಸಿಕವಾದಂಥ ಹೋರಾಟಕ್ಕೆ ಬರೋದ್ರ ಮೂಲಕವಾಗಿ ಒಟ್ಟಾರೆ ಈ ಸಾರಿ ಬೇಕಾದಾಗ ಮೀಸಲಾತಿ ಪಡೆಯದಿರಬೇಕೆನ್ನುವಂಥ ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಮತ್ತು ಈ ಮೂಲಕವಾಗಿ ಸರ್ಕಾರಿ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಕಳೆದ 3-4 ದಿವಸಗಳಿಂದ ನಮ್ಮ ಮೀಸಲಾತಿ ಹೋರಾಟದ ನಾಯಕರಿಗೆ ಫೋನ್ ಮುಖಾಂತರ, ಪೊಲೀಸ್ ಮುಖಾಂತರ ದಬ್ಬಾಳಿಕೆ, ದೌರ್ಜನ್ಯ, ಅವರಿಗೆ ಬೆದರಿಸುವಂಥ ಈ ರೀತಿಯಾಗಿರ್ತಕ್ಕಂಥ ವಾಮಮಾರ್ಗ ಹಿಡಿಯೋದು ಸರಿಯಲ್ಲ. ನಾನು ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಪಂಚಮ ಶಾಲೆಗಳು, ಭೂಮಾಲೀಕರು, ಭೂಮಿ ಪುತ್ರರು, ಸಹನಶೀಲರು ನಮ್ಮ ಸಹನೆಯನ್ನು ಕೇಳಬಂದು ಪ್ರಯತ್ನ ಸರ್ಕಾರ ಮಾಡಬಾರ್ದು. ನಾವು ಶಾಂತಿಯುತ ಹೋರಾಟ ಮಾಡ್ತೇವೆ, ಹೋರಾಟಕ್ಕೆ ಅವಕಾಶ ಮಾಡ್ಕೊಂಡ್ವಿ, ಹಕ್ಕನ್ನ ಕೇಳಕತ್ತೀವಿ, ಹಕ್ಕನ್ನು ಪ್ರಾಮಾಣಿಕ ಕೊಡುವಂಥ ಕೆಲಸ ಮಾಡಿದ್ರೆ ನಮ್ಮ ಶಾಂತಿಯನ್ನು ಕೆಣಕುವಂಥ ಪ್ರಯತ್ನ ಮಾಡಿದ್ರೆ ಅಕಸ್ಮಾತ್ ನಮ್ಮ ಸಮಾಜದ ಯಾವುದೇ ವ್ಯಕ್ತಿ ಮೇಲೆ ಕೇಸ್ ಹಾಕಿ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡಿದ್ರೆ 2ನೇ ನರಗುಂದ ಬಂಡಾಯ ಆಗೋದ್ರಲ್ಲಿ ಸಂದೇಹವಿಲ್ಲ. ಒಂದು ಗುಂಡೂರಾವ್ ಸರ್ಕಾರ ಬಿದ್ದು ನಿಮಗೆ ಗೊತ್ತಿದೆ, ಅದು ರೈತರ ಹೋರಾಟನೇ, ನಾವು ರೈತರೇ. ಹಾಗಾಗಿ ಇಂತಹ ಹಿಂಸಾತ್ಮಕವಾದಂಥ ಚಟುವಟಿಕೆ ಅವಕಾಶ ಮಾಡಿಕೊಂಡ್ರೆ ಶಾಂತಿಯಿಂದ ನಮ್ಮ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು, ನಮ್ಗೆ ನ್ಯಾಯ ಕೊಡಬೇಕು ಅಂತೇಳಿ ಮುಂದೆ ಏನಾದ್ರು ಅನಾಹುತ ಆದ್ರೆ ಅದಕ್ಕೆ ನೇರ ಜವಾಬ್ದಾರಿ ಸರ್ಕಾರ. ಅದ್ರ ಜೊತೆ ನಮ್ಮ ಸಮಾಜ ಓಟ್ ಪಡ್ಕೊಂಡು ಯಾರು ಮೇಲೆ ಗೆದ್ದರಿಲ್ಲ, ನೀವು ಅದರ ಹೊಣೆಗಾರ ಆಗ್ತೀವಿ, ನಿಮ್ಮ ಮೇಲೂ ಆರೋಪ ಮಾಡಲಿಕ್ಕೆ ಸಾಧ್ಯವಿದೆ. ಅದಕ್ಕೋಸ್ಕರವಾಗಿ ನ್ಯಾಯ ಕೊಡೋ ಪ್ರಯತ್ನ ಮಾಡಬೇಕು ಅಂತೇಳಿ ಮಾಧ್ಯಮಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡು 2 ಮಾತು ಶರೀಷ. ಆರಂಭದಲ್ಲಿ ಬೆಳಗಾವಿಯಲ್ಲಿ ಯಾವ್ಯಾವ ಶಾಸಕರು ತಮ್ಮ ಜೊತೆಗೆ ಒಂದು ಹೋರಾಟಕ್ಕೆ ಧ್ವನಿಯಾಗಿದ್ದರು, ಎಷ್ಟೆಲ್ಲ ಮಠಾಧೀಶರು ಧ್ವನಿಯಾಗಿದ್ದರು, ಅವರು ಕೂಡ ಹಿಂದೆ ಸರಿತಾ ಇದ್ದಾರೆ, ಅವ್ರನ್ನ ಕೂಡ ಹೆದರಿಸಲಾಗ್ತಾ ಇದೆ, ಬೆದರಿಸಲಾಗ್ತಾ ಇದೆ, ಮತ್ತು ಶಾಸಕರಿಗೆ ಏನು ಸಚಿವ ಸ್ಥಾನದ ಆಮಿಷ ಹೋಗ್ತಾ ಇದೆ ಅಂತದ್ದು ಆರೋಪ ಇದೆ. ಅದ್ರ ಬಗ್ಗೆ ಎಲ್ಲ ಬ್ರಿಟಿಷರ ಕಾಲದಿಂದಲೂ ಕೈಗಾರಿಕೆ ಇದ್ದೇ ಇತ್ತು. ಅವಾಗ ಸ್ವತಂತ್ರ ಹೋರಾಟವನ್ನು ಹತ್ತಿಕ್ಕೋಸ್ಕರ ನಮ್ಮ ಸ್ವತಂತ್ರ ಹೋರಾಟದ ಆಶಾಂಶ ತೋರಿಸ್ತಾ ಇತ್ತು. ಹಂಗಾದ್ರೆ ಚೆನ್ನಮ್ಮರಾಯರ ಬಲಿದಾನ ಇತ್ತು. ಹಂಗೆ ಬ್ರಿಟಿಷರ ಅವತಾರ ಸರ್ಕಾರಗಳು, ಹಂಗೆ ಸರ್ಕಾರಗಳು ನಮ್ಮ ಶಾಸಕರ ಅಂಶ ತೋರಿಸ್ತಾರೆ. ಅದೆಲ್ಲ ಸಹಜದ ಪ್ರಕ್ರಿಯೆ, ಮೊದಲೇ ನಡ್ಕೊಂಡು ಪದ್ಧತಿ. ಹಾಗಾಗಿ ನಾವು ಶಾಸಕರ ಮೇಲೆ ಏನು ಡಿಪೆಂಡ್ ಆಗಿಲ್ಲ. ಅವರು ನಮ್ಮ ಜೊತೆ ಬಂದರೆ ಒಳ್ಳೇದಂತೇಳಿ ಅವ್ರು ಮಾಜಿಯಿಂದ ಹೋರಾಟ ಮಾಡಿದ್ರು. ಈಗ ಆಲಿ ಆದ್ಮೇಲೆ ಬಿಡ್ತಾರಪ್ಪ, ಅವರೇ ಬಿಟ್ಟಿದ್ರು. ಕೊನೆ ಪಕ್ಷ ಮಾಜಿ ಇದ್ದಾಗ ಅದು ಹೋರಾಟ ಮಾಡಿ ಹೇಳಿ ಸಮಾಧಾನ ಮಾಡಿದ್ರು. ನಮ್ಮ ಹೋರಾಟನ ಅವರಿಂದ ಹೋರಾಟ, ನಮ್ಮ ಹೋರಾಟ ನಿಂತಿರ್ತಕ್ಕಂಥದ್ದು ನಮ್ಮ ಜನಾಂಗದ ಕೃಷಿ ಕಾರ್ಮಿಕರ ಮೇಲೆ, ಬಡವರ ಮೇಲೆ, ಶ್ರೀಸಾಮಾನ್ಯ ಮೇಲೆ ನಮ್ಮ ಹೋರಾಟ ನಿಂತಿದೆ. ಹಾಗಾಗಿ ಅವರೆಲ್ಲರೂ ಬಂದರೆ ಒಳ್ಳೆಯದು. ಅದಕ್ಕೋಸ್ಕರ ನಾಳೆ 1 ಗಂಟೆಗೆ ಬೆಳಗಾವಿಯಲ್ಲಿ
ನಮ್ಮ ಸಮಾಜದ ಎಲ್ಲ ಮಾಜಿ ಮತ್ತು ಹಾಲಿ ಶಾಸಕರು ಒಂದು ರಾಜ್ಯಸಭೆ ಮಾಡಿ ಆ ರಾಜ್ಯಸಭೆಯಲ್ಲಿ ಯಾರ್ಯಾರು ಗೊಂದಲ ಹೇಳಿಕೆ ಪಟ್ಟರು ಅವ್ರನ್ನ ಕರೆಕತ್ತೀವಿ. ಅವ್ರನ್ನ ಕರೆದು ಅವ್ರನ್ನ ಮನವೊಲಿಸಿ ಮತ್ತೆ ಒಗ್ಗಟ್ಟು ಹೋಗುವಂಥ ಪ್ರಯತ್ನಕ್ಕೆ ನಾಳೆ ನಮ್ಮ ಯತ್ನಾಳಗೌಡರ ಅಧ್ಯಕ್ಷತೆ ಎ ಬಿ ಪಾಟೀಲ್ ಅವರ ಒಂದು ಮುಖಂಡತ್ವದಲ್ಲಿ ಇಡೀ ಪಂಚಮಸಾಲಿ ಜಿಲ್ಲಾ ಪಂಚಾಯತ್ ಸಭೆಯನ್ನು ನಾಳೆ 1 ಗಂಟೆ ಬೆಳಗಾವಿ ಬರಲಾಗ್ತದೆ. ಎಲ್ಲರೂ ಕೂಡ್ಸಲ್ಲಿ ಹೋಗ್ತೀವಿ. ಸಣ್ಣ ಪುಟ್ಟ ಯಾವುದೇ ಭಿನ್ನತೆ ಬರ್ಬೋದು, ಮನುಷ್ಯನೇ ಸಹಜ. ಅಧಿಕಾರ ಆಸೆ ಇದ್ದಾಗ ಸಮಾಜ ಮರೆಯುವಂಥ ಸಹಜ. ಬಟ್ ನಾವು ಮಾತ್ರ ಮರಿಬಾರ್ದು. ನಾವು ಹೋರಾಟಗಾರರು ಗುರಿ ಮಾತ್ರ ಬಂದರೆ ಆ ಗುರಿ ಕಡೆ ಧರ್ಮವನ್ನು ಬಿಟ್ಟು ರಾಜಕಾರಣ ನಡೀತಾ ಇದೆಯೋ ಅಥವಾ ರಾಜಕಾರಣವನ್ನು ಬಿಟ್ಟು ಧರ್ಮ ನಡೀತಾ ಇದೆಯೋ ಅನ್ನೋಂಥ ಗೊಂದಲದಲ್ಲಿ ಸಮಾಜ ಇದೆ ಇವತ್ತು. ಧರ್ಮದ ತಳದ ಮೇಲೆ ರಾಜಕೀಯ ಇರಬೇಕು. ಆ ಕಾರಣಕ್ಕೆ ಆ ಧರ್ಮ ಬಿಟ್ಟು ರಾಜಕೀಯ ಮಾಡುವಂಥವ್ರಿಗೆ ಕಾಲ ಸರಿಯಾಗಿ ಉತ್ತರ ಕೊಡುತ್ತೆ. ಅದು ಒಳ್ಳೆಯದಾಗಂತ ಅನಿಸ್ತದೆ. ಸಮಾಜ ಗೆದ್ದೀರಿ, ಸಮಾಜಗಳನ್ನ ತೀರಿಸಿ ಅಂತ ಈ ಮೀಸಲಾತಿ ಹೆಸರನ್ನು ಹೇಳ್ಕೊಂಡೇ, ಈ ಹೋರಾಟದ ಹೆಸರನ್ನು ಹೇಳ್ಕೊಂಡೇ ಆಯ್ಕೆಯಾದಂಥ ಶಾಸಕರು ಈಗ ಹಿಂದೇಟಾಗ್ತಾ ಇದ್ದಾರಲ್ಲ, ಅದರ ಬಗ್ಗೆ ಇಲ್ಲ. ಯಾರು ಹಂಗೇನಿಲ್ಲ, ಬೆರಳಿಕೆ ಅಷ್ಟು ಬಹುತೇಕ ಎಲ್ಲ ಶಾಸಕರು ನಮ್ಮ ಜೊತೆಗೆ ಏನು ರೂಲಿಂಗ್ ಪಾರ್ಟಿಗಳಿರ್ತಕ್ಕಂಥ ವಿನಯ ಕುಲಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಮಾಜ ಮುಖ್ಯ, ಪಕ್ಷ ಮುಖ್ಯ. ಮುತ್ತಿನೊಂದು ಕೆಲವು ಶಾಸಕರು ಇದೆ, ಅದನ್ನು ಕರ್ಕೊಂಡು ಹೋರಾಟ ಯಶಸ್ವಿ ಆಗ್ತದೆ ಅನ್ನೋದ್ರ ಬಗ್ಗೆ ಎಷ್ಟು ಪ್ರಮಾಣದ ಭರವಸೆ? ನನಗೆ ಮರಾಠ ಮೀಸಲಾತಿ ಒಂದು ದೊಡ್ಡ ಭರವಸೆ. ಅವರು ಮತ್ತು ಯಶಸ್ವಿ ಆಗಿದ್ದಾರೆ. ಅವರು ನಾವು ಸೇವೆ, ಅವರು ಭೂಮಾಲೀಕರು, ನಾವು ಭೂಮಾಲೀಕರು. ಈಗ ಅವ್ರು ಭೂ ರೈತರು, ನಾವು ಭೂ ರೈತರು. ಅವರು ಯಶಸ್ವಿಗೊಂಡ ಮೇಲೆ ನಮ್ಮದು ಯಶಸ್ವಿ ಆಗುತ್ತೆ ನಂಬಿಕೆ, ವಿಶ್ವಾಸದ ಮೇಲೆ ಹೋರಾಟ. ತಮ್ಮ ಸಮುದಾಯದ ನಾಯಕರಾದಂಥ ಯತ್ನಾಳ್ ಅವ್ರನ್ನ ತುಳಿಯುವಂಥ ಪ್ರಯತ್ನ ವಿಜೇಂದ್ರ ಅವರು ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಬರ್ತಾ ಇದೆ ಸರ್. ರಾಜಕೀಯ ಪಕ್ಷದ ಸಮಾಜದ ಮುಖಂಡರು ಎಸ್ಪೆಷಲಿ ತಮ್ಮ ಜೊತೆ ಏನಾದರೂ ದುರುದ್ದೇಶದಿಂದ ಪಕ್ಷದ ನಾನು ಹೇಳಕ್ಕೆ ಹೋಗಲ್ಲ. ಹೊಟ್ಟೆ ಕಿಚ್ಚಿಂದ ದುರುದ್ದೇಶ ತುಳಿಯುವಂಥ ಪ್ರಯತ್ನ ಮಾಡಿದ್ರೆ ಅದು ಬಿಜೆಪಿ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗುತ್ತೆ. ಹಾಗಾಗಿ ಏನೇ ಭಿನ್ನಕರು ಕರೆದು ಸರಿಪಡಿಸೋ ಪ್ರಯತ್ನ ಮಾಡಿ. ಅವ್ರ ಪಕ್ಷದಲ್ಲಿ ಮುಂಚಿಂದನೇ ಐತಿ. ಅನಂತಕುಮಾರ್ ಬಣ ಯಡಿಯೂರಪ್ಪ ಬೇಡ ಭಿನ್ನಾಭಿಪ್ರಾಯವನ್ನು ಸರಿಪಡಿಸೋ ಪ್ರಯತ್ನ ಪಕ್ಷದ ಹೈಕಮಾಂಡ್ ಮಾಡಿದ್ರೆ ಕೂಡ್ಕೊಂಡು ಪಕ್ಷ ಕಟ್ಟಲಿ. ಆದರೆ ಹೊಟ್ಟೆ ಕಿಚ್ಚಿಂದ ತುಳಿಯೋ ಪ್ರಯತ್ನ ಯಾರೂ ಮಾಡೋದು ಬೇಡ. ಸರಿಪಡಿಸೋ ಪ್ರಯತ್ನ ಮುಖಂಡ ಮಾಡಲಿ ಅಂತ ನಾನು ಸಲಹೆ ಕೊಡ್ಬೋದು. ಒಟ್ಟಾರೆ ಗೌರವ ಸಮಾಜ ಸರ್. ವರದಿಗಾರರು ಮಹೇಶ್ ಕಾಂಬ್ಳೆ, R5 ನ್ಯೂಸ್, ನಮ್ಮೂರ ಸುದ್ದಿ, ಬೆಳಗಾವಿ ಜಿಲ್ಲೆ.